ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ವಿಶ್ವಗುರು ಬಸವಣ್ಣನವರ ಒಂದು ಅರ್ಥಪೂರ್ಣವಾಗಿರುವಂತಹ ವಚನ. ಇದೊಂದು ನೀತಿ ಪಾಠದ ಹಾಗೆ ಕಾಣ್ಬೋದು, ಆದರೆ ಇದರ ಒಳಗೆ ಒಂದು ದೊಡ್ಡ ಕ್ರಾಂತಿಯ ಬೀಜವೇ ಇದೆ. ಅಂತಹ ಒಂದು ವಚನವನ್ನು ಕೇಳೋಣ ಸ್ನೇಹಿತರೆ. ಈ ವಚನ ಅಂತ ಅಂದರೆ ಇದು ಕೇವಲ ಒಬ್ಬ ವ್ಯಕ್ತಿಯ ಬಗ್ಗೆ ಮಾತಾಡ್ತಾ ಇಲ್ಲ. ಅದು ಆ ಕಾಲದ ಇಡೀ ಸಮಾಜದ ಆರ್ಥಿಕ ಮತ್ತು ಸಾಮಾಜಿಕ ವ್ಯವಸ್ಥೆಯನ್ನೇ ಪ್ರಶ್ನೆ ಮಾಡುತ್ತೆ. ವಚನವು ಹೀಗಿದೆ: ಆಯುಷ್ಯ ಉಂಟು ಪ್ರಳಯವಿಲ್ಲೆಂದು ಅರ್ಥವ ಮಡಗುವಿರಿ, ಆಯುಷ್ಯ ತೀರಿ ಪ್ರಳಯ ಬಂದೆಡೆ ಆ ಅರ್ಥವನ್ನು ನಂಬುವರಿಲ್ಲ. ನೆಲ ನನಗಿದು ಮಡಗದಿರ, ನೆಲ ನುಂಗಿದಡುಗೊಳ್ಳುವುದೇ, ಕಣ್ಣಿನಲ್ಲಿ ನೋಡಿ ಮಣ್ಣಿನಲ್ಲಿ ನೆರಹಿ ಉಣ್ಣದೆ ಹೋಗದಿರ. ನಿನ್ನ ಮಡದಿಗಿರಲೆಂದು ಆ ಮಡದಿಯ ಕೃತಕ ಬೇರೆ, ನಿನ್ನ ಒಡಲು ಕೆಡೆಯಲು ಮತ್ತೊಬ್ಬನಲ್ಲಿಗೆ ಅಡಕದೆ ಮಾಬಳೆ. ಹೆರರಿಗಿಕ್ಕಿ ಹಗ್ಗುರಿಯಾಗಿ ಕೆಡಬೇಡ, ಕೂಡಲ ಸಂಗನ ಶರಣರಿಗೆ ಒಡನೆ ಸವೆಸುವುದು. ನೋಡಿ ಎಷ್ಟು ಚೆನ್ನಾಗಿದೆ. ಆಯುಷ್ಯ ಉಂಟು ಪ್ರಳಯವಿಲ್ಲೆಂದು ಅರ್ಥವ ಮಡಗುವಿರಿ, ಆಯುಷ್ಯ ತೀರಿ ಪ್ರಳಯ ಬಂದೆಡೆ ಆ ಅರ್ಥವ ನಂಬುವರಿಲ್ಲ. ನೆಲ ನನಗಿದು ಮಡಗದಿರ, ನೆಲ ನುಂಗಿದಡುಗುಳುವುದೇ, ಕಣ್ಣಿನಲ್ಲಿ ನೋಡಿ ಮಣ್ಣಿನಲ್ಲಿ ನೆರಹಿ ಉಣ್ಣದೇ ಹೋಗದಿರ. ನಿನ್ನ ಮಡದಿಗಿರಲೆಂದೆಡೆ ಆ ಮಡದಿಯ ಕೃತಕ ಬೇರೆ, ನಿನ್ನ ಒಡಲು ಕೆಡೆಯಲು ಮತ್ತೊಬ್ಬನಲ್ಲಿಗೆ ಅಡಕದೆ ಮಾಬಳೆ. ಹೆರರಿಗಿಕ್ಕಿ ಹೆಗ್ಗುರಿಯಾಗಿ ಕೆಡಬೇಡ, ಕೂಡಲ ಸಂಗನ ಶರಣರಿಗೆ ಒಡನೆ ಸವೆಸುವುದು. ನೋಡಿ, ಇದರಲ್ಲಿ ಆಳವಾದ ಪದರಗಳಿವೆ. ಮೊದಲಿಗೆ ಆಯುಷ್ಯ ಉಂಟು ಪ್ರಳಯವಿಲ್ಲೆಂದು ಅಥವಾ ಮಡಗುವಿರಿ ಅಂತ ಇದೆಯಲ್ಲ, ಇದು ಸಾಮಾನ್ಯ ಅರ್ಥ. ನಾಳೆಗಾಗಿ ಕೂಡಿಡಿ, ಆದರೆ ಸಾಯುವಾಗ ಏನೂ ತಗೊಂಡು ಹೋಗಲ್ಲ ಅಂತ ಅಷ್ಟೆ. ನನಗೂ ಮೊದಲು ಹಾಗೆ ಅನಿಸ್ತಿತ್ತು. ಇಲ್ಲಿ ಅರ್ಥವ ಮಡಗುವಿರಿ ಅಂದರೆ ಸಂಪತ್ತನ್ನು ಹೂತು ಹಾಕುವುದು ಅಲ್ವಾ? ಇದು ಕೇವಲ ಒಬ್ಬ ವ್ಯಕ್ತಿಯ ದುರಾಸೆಗಿಂತ ಏನೇ ದೊಡ್ಡ ಒಂದು ವಿಷಯದ ಬಗ್ಗೆ ಹೇಳ್ತಾರೋ ಅನ್ನೋ ಥರ. ಈ 11ನೇ ಶತಮಾನದಲ್ಲಿ ಏನಾಗಿತ್ತು ಅಂದರೆ, ಸಂಪತ್ತು ಕೆಲವು ಮೇಲ್ಜಾತಿಯವರ, ಆಮೇಲೆ ಪುರೋಹಿತಶಾಹಿ ವರ್ಗದವರ ಕೈಯಲ್ಲಿತ್ತು. ಅವರು ಚಿನ್ನ, ಬೆಳ್ಳಿ, ಧಾನ್ಯ ಇದನ್ನೆಲ್ಲ ಭೂಮಿಯಲ್ಲಿ ಹೂತು ಹಾಕ್ತಿದ್ರು. ಸಂಪತ್ತು ಚಲಾವಣೆಯಲ್ಲಿರಲಿಲ್ಲ. ಆ ಸಂಪತ್ತು ಚಲಾವಣೆಯಿಂದ ಹೊರಗುಳಿದು ಸಮಾಜದ ಬಹುಪಾಲು ಜನ ಅವರು ಬಡತನದಲ್ಲೇ ಇರಬೇಕಾಗಿತ್ತು. ಬಸವಣ್ಣನವರು ಇಲ್ಲಿ ಟೀಕಿಸ್ತಿರೋದು ಆ ಆರ್ಥಿಕ ನಿಶ್ಚಲತೆಯನ್ನು. ಅಂದರೆ ವಿಷಯ ಇನ್ನಷ್ಟು ರೋಚಕವಾಗಿದೆ. ನೆಲ ನುಂಗಿದೆಡಗುಳುವುದೇ, ಆಮೇಲೆ ಮಡದಿ ಮತ್ತೊಬ್ಬನಿಗೆ ಸೇರಿದರೆ ಆ ಸಾಲುಗಳಂತೂ ತುಂಬ ಎಷ್ಟು ತೀಕ್ಷ್ಣವಾಗಿವೆ ನೋಡಿ. ಇದು ಬರೀ ಲೌಕಿಕ ನಶ್ವರತೆಯ ಬಗೆಗಿನ ಅಥವಾ ಬೇರೇನಾದರೂ ಇದೆಯಾ ಅನ್ನೋದಾದರೆ, ನೆಲ ನುಂಗಿದ್ದು ವಾಪಸ್ ಬರಲ್ಲ ಅನ್ನೋದು ಸಂಪತ್ತಿಗೆ ಮಾತ್ರ ಅನ್ವಯ ಆಗಲ್ಲ ನೋಡಿ. ನಿನ್ನ ಮಡದಿಯನ್ನು ಕೂಡ ಒಂದು ಆಸ್ತಿಯಂತೆ ನೋಡುವ ಅಂದಿನ ಪುರುಷರ ಪ್ರಧಾನ ವ್ಯವಸ್ಥೆಯ ಮೇಲೆ ಇದು ನೇರ ಪ್ರಹಾರ ಬೀಳುತ್ತೆ. ನಿನ್ನ ದೇಹ ಬಿದ್ದ ಮೇಲೆ ನೀನು ಆಸ್ತಿ ಅಂದುಕೊಂಡ ಹೆಂಡತಿಗೂ ಕೂಡ ಅವಳದೇ ಆದ ಬದುಕಿದೆ, ಅವಳು ಸ್ವತಂತ್ರಳು ಅನ್ನೋ ಒಂದು ಕ್ರಾಂತಿಕಾರಿ ಧ್ವನಿ ಇದೆ. ಇದು ಕೇವಲ ಸಂಪತ್ತಿನ ಮೇಲೆ ವ್ಯಾಮೋಹ ಬಿಡಿ ಅಂತ ಅಲ್ಲ, ಮನುಷ್ಯರನ್ನು ಆಸ್ತಿಯಂತೆ ನೋಡಬೇಡಿ ಅನ್ನೋ ಸಂದೇಶ ಕೂಡ ಇದೆ. ಹಾಗಾದರೆ ಈ ಎಲ್ಲ ಸಮಸ್ಯೆಗಳಿಗೆ ಬಸವಣ್ಣನವರು ಕೊಡುವ ಪರಿಹಾರ ಏನು? ಅದು ಕೊನೆಯ ಸಾಲಿನಲ್ಲಿ ಇದೆಯಲ್ಲ ನೋಡಿ, ಕೂಡಲ ಸಂಗನ ಶರಣರಿಗೆ ಒಡನೆ ಸವಿಯುವುದು ಅಂತ. ಅಂದರೆ ಈ ವಚನದ ಹೃದಯ ಅದೇ. ಬಸವಾದಿ ಶರಣರ ಕಲ್ಯಾಣ ಚಳುವಳಿಯ ಆರ್ಥಿಕ ಒಂದು ನೀಲ ನಕ್ಷೆ ಅಂತಲೂ ಕೂಡ ಹೇಳಬಹುದು. ಇಲ್ಲಿ 2 ಮುಖ್ಯ ಪರಿಕಲ್ಪನೆಗಳಿವೆ: ಕಾಯಕ ಮತ್ತು ದಾಸೋಹ. ಕಾಯಕ ಮತ್ತು ದಾಸೋಹ ಅಂದರೆ ಪ್ರತಿಯೊಬ್ಬರೂ ತಮ್ಮ ಶ್ರಮದಿಂದ ದುಡಿಯಬೇಕು. ದಾಸೋಹ ಅಂದರೆ ದುಡಿದು ಬಂದಿದ್ದರಲ್ಲಿ ತನಗೆ ಬೇಕಾದಷ್ಟನ್ನು ಮಾತ್ರ ಇಟ್ಟುಕೊಂಡು ಉಳಿದಿದ್ದನ್ನು ಸಮಾಜಕ್ಕೆ, ಅಂದರೆ ಶರಣರ ಸಮುದಾಯಕ್ಕೆ ಹಂಚಬೇಕು. ಎಂಥ ಒಂದು ಸಂಪತ್ತನ್ನು ಕೂಡಿಡಬೇಡಿ, ಬದಲಾಗಿ ಅದನ್ನು ಸಮಾಜದಲ್ಲಿ ಮರುಹೂಡಿಕೆ ಮಾಡಿ ಅಂತ ಸವೆಸುವುದು ಅನ್ನೋ ಒಂದು ಪದ ಬಳಕೆಯಾಗಿದೆ ನೋಡಿ, ತುಂಬ ಅದ್ಭುತವಾಗಿದೆ. ಅದು ಖರ್ಚು ಮಾಡು ಅನ್ನೋದಕ್ಕಿಂತ ಒಟ್ಟಾಗಿ ಬಳಸಿ ಸವೆಸು ಅನ್ನೋ ಸಮುದಾಯದ ಭಾವನೆಯನ್ನು ಕೊಡುತ್ತೆ. ಖಂಡಿತ ಇದು ಅಂದಿನ ಪುರೋಹಿತಶಾಹಿ ವ್ಯವಸ್ಥೆಗೆ ನೇರ ಸವಾಲಾಗಿತ್ತು. ಈ ಯಜ್ಞ ಯಾಗಗಳಲ್ಲಿ ಹೆಸರಿನಲ್ಲಿ ಸಂಪತ್ತು ಒಂದೇ ಕಡೆ ಸೇರುವುದನ್ನು ನಿಲ್ಲಿಸಿ ಶ್ರಮಜೀವಿಗಳ ಕೈಯಲ್ಲಿ ಸಂಪತ್ತು ಹರಿದಾಡುವಂತೆ ಮಾಡೋದೇ ಇದರ ಉದ್ದೇಶ ಆಗಿತ್ತು. ಗಳಿಸಿದ್ದು ನಿನ್ನದಲ್ಲ, ಅದು ಸಮಾಜದ್ದು, ನೀನು ಅದರೊಬ್ಬ ಒಂದು ಟ್ರಸ್ಟ್ ಅಷ್ಟೇ ಅಂತ ಆ ಕಾಲದ ಜಾತಿ ಒಂದು ವ್ಯವಸ್ಥೆಯ ಆರ್ಥಿಕ ಬೇರುಗಳಿಗೆ ಕೊಡಲಿ ಏಟು ನೀಡಿದ ತತ್ವ. ಹಾಗಾದರೆ ಈ ವಚನವನ್ನು ಒಟ್ಟಾರೆಯಾಗಿ ನೋಡಿದರೆ ಇದು ಬರೀ ದುರಾಸೆಯ ವಿಮರ್ಶೆ ಅಲ್ಲ, ಬದಲಾಗಿ ಶ್ರಮ, ಸಮಾನತೆ ಮತ್ತು ಹಂಚುವಿಕೆಯ ತಳಹದಿ ಮೇಲೆ ಒಂದು ಹೊಸ ಸಮಾಜವನ್ನು ಹೇಗೆ ಕಟ್ಬೋದು ಅನ್ನೋದರ ಒಂದು ಮಾರ್ಗಸೂಚಿಯಾಗಿದೆ. ನಿಖರವಾಗಿ ಗಳಿಸಿದ್ದು ಸಮಾಜದ ಚಲನಶೀಲತೆಗೆ ಬಳಕೆಯಾಗಬೇಕು. ವೈಯಕ್ತಿಕ ಸಂಗ್ರಹಕ್ಕಿಂತ ಸಮುದಾಯದ ಏಳಿಗೆಯೇ ನಿಜವಾದ ಸಾರ್ಥಕ ಬದುಕು ಅನ್ನೋದು ಇದರ ಒಂದು ಅಂತಿಮವಾದ ಸಂದೇಶವಾಗಿದೆ. ಇವತ್ತಿನ ಒಂದು ಈ ಜಗತ್ತಿನಲ್ಲಿ ಸಂಪತ್ತು ಕೆಲವು ವ್ಯಕ್ತಿಗಳ ಕೈಯಲ್ಲಿ ವಿಪರೀತವಾಗಿ ಕೇಂದ್ರೀಕೃತವಾಗಿದೆ. ಇಂತಹ ಒಂದು ಗ್ರಾಹಕ ಸಂಸ್ಕೃತಿಯ ಕಾಲದಲ್ಲಿ ಬಸವಣ್ಣನವರ ಶರಣರಿಗೆ ಒಡನೆ ಸವೆಸುವ ತತ್ವ ನಮಗೆ ಎಷ್ಟು ಪ್ರಸ್ತುತ. ಇದನ್ನು ಇವತ್ತಿನ
ಒಂದು ಸಮಾಜದಲ್ಲಿ ಹೇಗೆ ಅಳವಡಿಸಿಕೊಳ್ಬೋದು ಅನ್ನೋದನ್ನು ಯೋಚನೆ ಮಾಡಬೇಕಾದಂಥ ವಿಷಯನೇ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಒಂದು ವಚನಗಳ ಭಾವಾರ್ಥಗಳೊಂದಿಗೆ ಸಿಗುವ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.